ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಖಾರದ ಶಂಕರಪೊಳೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಸಿಹಿ ಶಂಕರಪೊಳೆನ ಮಾಡಿರ್ತಾರೆ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಅಜ್ವೈನ್ 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ತಣ್ಣಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೈಯಿಂದ ಈ ಥರ ಕಟ್ಟಿದ್ರೆ ಉಂಡೆ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ನಂತರ ಇಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇವಾಗ ನೋಡ್ಬೋದು ನೀವು. ಇದು ಈಗ ರೆಡಿಯಾಗಿದೆ. ನಂತರ ಈಗ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಈಕ್ವಲ್ ಪಾರ್ಟ್ನಲ್ಲಿ ನಾನು ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದೊಂದೇ ಭಾಗಗಳನ್ನು ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇಲ್ಲಿ 8 ಉಂಡೆಗಳಾಗಿ ರೆಡಿಯಾಗಿದೆ. ಈಗ ಒಂದೊಂದೇ ಉಂಡೆಗಳನ್ನು ತೆಗೆದುಕೊಂಡು ಹಿಟ್ಟಿನ ಸಹಾಯದಿಂದ ಚಪಾತಿ ಥರ ಇದನ್ನು ಲಟ್ಟಿಸಬೇಕು. ಎಲ್ಲ ಉಂಡೆಗಳನ್ನು ಇದೇ ತರಹ ಸೇಮ್ ಸೈಜ್ನಲ್ಲಿ ಚಪಾತಿ ಥರನ ಲಟ್ಟಿಸಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಒಂದು ಚಪಾತಿಯನ್ನು ಹಾಕಿ ಅದರ ಮೇಲೆ 1 ಟೇಬಲ್ ಸ್ಪೂನ್ ಆ ಪೇಸ್ಟನ್ನು ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ, ನಂತರ ಇದರ ಮೇಲೆ ಇನ್ನೊಂದು ಲಟ್ಟಿಸಿದಂತಹ ಚಪಾತಿನ ಹಾಕಿ ಅದರ ಮೇಲೇನೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಆ ಪೇಸ್ಟನ್ನು ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ, ನಂತರ ಇನ್ನೊಂದು ಚಪಾತಿನ ಹಾಕಿ ಅದರ ಮೇಲೇನೂ ಆ ಪೇಸ್ಟನ್ನು ಎಲ್ಲ ಕಡೆಯೂ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ, ನಂತರ ಚಿತ್ರದಲ್ಲಿ ತೋರಿಸಿರುವಂತೆ ಅದನ್ನು ಫೋಲ್ಡ್ ಮಾಡಿ. ಈಗ ಇದು ಸ್ಕ್ವೇರ್ ಶೇಪ್ನಲ್ಲಿದೆ. ಇದನ್ನು ಹೀಗೇ ಲಟ್ಟಿಸಬೇಕು. ಇದಕ್ಕೆ ಹಿಟ್ಟು ಬೇಕಾಗಿಲ್ಲ. ಇದು ಈಗ ಸ್ವಲ್ಪ ದಪ್ಪದಾಗಿ ಇದನ್ನು ಲಟ್ಟಿಸ್ಬೇಕಾಗತ್ತೆ. ತುಂಬ ತೆಳ್ಳಗೆ ಲಟ್ಟಿಸೋದು ಬೇಡ. ಇದರ ಥಿಕ್ನೆಸ್ನ ನಾನು ಆಮೇಲೆ ತೋರಿಸಿದ್ದೀನಿ. ಈಗ ಇದನ್ನು ಚಾಕುವಿನ ಸಹಾಯದಿಂದ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇದರ ಥಿಕ್ನೆಸ್ ನೋಡಿ. ಈಗ ಕಟ್ ಮಾಡಿದಂತಹ ಎಲ್ಲ ಪೀಸ್ಗಳನ್ನು ಒಂದು ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಕಾಯ್ದಂತಹ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಈಗ ಬಾಯಲ್ಲಿಟ್ಟರೆ ಕರಗುವಂತಹ ಖಾರದ ಶಂಕರಪೊಳೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.